ಈ ಸೂರ್ಯಗ್ರಹಣವು ಪಿತೃಪಕ್ಷದ ಅಂತ್ಯದೊಂದಿಗೆ ಹೊಂದಿಕೆಯಾಗುವುದರಿಂದ ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಗ್ರಹಣಗಳನ್ನು ವಿಶ್ವ ಬದಲಾವಣೆ ಮತ್ತು ಪ್ರತಿಬಿಂಬದ ಪ್ರಬಲ ಗುರುತುಗಳಾಗಿ ನೋಡಲಾಗುತ್ತದೆ. ಈ ಗ್ರಹಣವು ಮೇಷರಾಶಿಯವರಿಗೆ ಯಾವೆಲ್ಲ ಎಚ್ಚರಿಕೆ ಹಾಗೂ ಬದಲಾವಣೆ ತರುತ್ತದೆ ಎಂಬುದರ ಸಂಪೂರ್ಣ ರಾಶಿಫಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ను ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣವು ಅತ್ಯಂತ ಪ್ರಭಾವಶಾಲಿ ಘಟನೆ. ಸೂರ್ಯನು ಜೀವನದ ಮೂಲ ಶಕ್ತಿ, ಆತ್ಮದ ಪ್ರತೀಕ, ರಾಜಕೀಯ ಶಕ್ತಿ ಮತ್ತು ಆರೋಗ್ಯದ ಸಂಕೇತ. ಸೂರ್ಯನ ಮೇಲೆ ಬೀಳುವ ಗ್ರಹಣವು ಮಾನವನ ಜೀವಶಕ್ತಿಯ ಮೇಲೆ, ಸಮಾಜದ ಶಕ್ತಿ ಸಮತೋಲನದ ಮೇಲೆ ಮತ್ತು ವ್ಯಕ್ತಿಯ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗುತ್ತದೆ. 2025ರ ಸೆಪ್ಟೆಂಬರ್ 21ರಂದು ಸಂಭವಿಸುವ ಸೂರ್ಯಗ್ರಹಣವು ಅಶ್ವಿನ್ ಕೃಷ್ಣ ಪಕ್ಷದ ಅಮಾವಾಸ್ಯೆಯೆಂದು ಬರುವುದರಿಂದ ವಿಶೇಷವಾಗಿದೆ. ಅಮಾವಾಸ್ಯೆಯ ದಿನವೇ ಚಂದ್ರನು ಸೂರ್ಯನನ್ನು ಸಂಪೂರ್ಣ ಮುಚ್ಚಿ ಗ್ರಹಣ ಉಂಟುಮಾಡುತ್ತಾನೆ. ಈ ಸಂದರ್ಭವು ಮಾನವ ಮನಸ್ಸಿನ ಮೇಲೆ ಮತ್ತು ಸಮಾಜದ ಚಟುವಟಿಕೆಗಳ ಮೇಲೆ ಸೂಕ್ಷ್ಮ ಬದಲಾವಣೆ ತರಬಹುದು. ಮೇಷರಾಶಿಯವರು ಮಂಗಳನ ಆಧಿಪತ್ಯ ಹೊಂದಿರುವುದರಿಂದ ಧೈರ್ಯ, ಸಾಹಸ ಮತ್ತು ಶೀಘ್ರ ನಿರ್ಧಾರ ಮಾಡುವ ಶಕ್ತಿ ಇವರ ಗುಣ. ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಆತ್ಮವಿಶ್ವಾಸ, ದೇಹಶಕ್ತಿ ಮತ್ತು ನಾಯಕತ್ವದ ಮೇಲೆ ತಾತ್ಕಾಲಿಕ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಇದು ಇವರಿಗೆ ಹೊಸ ಒಳನೋಟ ಮತ್ತು ಆತ್ಮಪರಿಶೀಲನೆಗೆ ದಾರಿ ತೋರಿಸುವ ಸಮಯ. ಮೇಷರಾಶಿಯವರು ಸದಾ ಮುಂಚಿತವಾಗಿ ನಿಂತು ಕಾರ್ಯ ಮಾಡುವರು. ಇವರಲ್ಲಿ ಶಕ್ತಿ, ಚಟುವಟಿಕೆ ಮತ್ತು ಉತ್ಸಾಹ ತುಂಬಿರುತ್ತದೆ. ಸೂರ್ಯನು ಆತ್ಮಶಕ್ತಿ ಮತ್ತು ನಾಯಕತ್ವದ ಸಂಕೇತವಾಗಿರುವುದರಿಂದ ಸೂರ್ಯಗ್ರಹಣದ ಪ್ರಭಾವ ಇವರ ಜೀವನದಲ್ಲಿ ನೇರವಾಗಿ ಗೋಚರಿಸಬಹುದು. ಗ್ರಹಣದ ಮೊದಲ ಹಂತದಲ್ಲೇ ಮೇಷರಾಶಿಯವರು ತಮ್ಮೊಳಗಿನ ಆತ್ಮವಿಶ್ವಾಸದಲ್ಲಿ ಅಲ್ಪ ಕುಸಿತ ಅನುಭವಿಸಬಹುದು. ತಾವು ನಿರ್ಧರಿಸಿದ ಕೆಲಸಗಳು ನಿರೀಕ್ಷಿತ ರೀತಿಯಲ್ಲಿ ಮುಂದುವರಿಯದೆ ವಿಳಂಬವಾಗುವ ಸಾಧ್ಯತೆಯಿದೆ. ಹೊರಗಿನ ಅಡೆತಡೆಗಳು ಹೆಚ್ಚಾಗಿ ಕಾಣಿಸಿಕೊಂಡರೂ ಇದನ್ನು ನಕಾರಾತ್ಮಕವಾಗಿ ನೋಡುವ ಅವಶ್ಯಕತೆಯಿಲ್ಲ. ಏಕೆಂದರೆ ಸೂರ್ಯಗ್ರಹಣವು ಹಳೆಯ ದೋಷಗಳನ್ನು ತಿದ್ದಿ ಹೊಸ ದಾರಿಯನ್ನು ತೆರೆದಿಡುವ ಸಮಯ. ಮೇಷರಾಶಿಯವರಿಗೆ ಈ ಅವಧಿ ಸ್ವವಿಮರ್ಶೆಗಾಗಿ ಉತ್ತಮ. ತಮ್ಮ ಶಕ್ತಿಯನ್ನು ಹೇಗೆ ಬಳಸಬೇಕು, ಯಾವ ಕಾರ್ಯಗಳು ಅವರಿಗೆ ನಿಜವಾಗಿಯೂ ಮಹತ್ವದ್ದೆಂಬುದನ್ನು ಅರಿತುಕೊಳ್ಳಲು ಇದು ಒಳ್ಳೆಯ ಅವಕಾಶ. ಈ ಸಮಯದಲ್ಲಿ ಆತುರ, ಆವೇಶ ಮತ್ತು ತುರ್ತು ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಬೇಕು. ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಗ್ರಹಣದ ನಂತರ ಉತ್ತಮ ಫಲ ಸಿಗುತ್ತದೆ. ಸೂರ್ಯನು ಅಧಿಕಾರ, ನಾಯಕತ್ವ ಮತ್ತು ಕೀರ್ತಿಯ ಸಂಕೇತ. ಮೇಷರಾಶಿಯವರು ಸಹಜವಾಗಿ ಮುಂಚಿತವಾಗಿ ನಿಂತು ಕೆಲಸ ಮಾಡುವವರು. ಆದ್ದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ತಾತ್ಕಾಲಿಕ ಏರಿಳಿತಗಳು ಕಂಡುಬರುವ ಸಾಧ್ಯತೆಯಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ನಿರೀಕ್ಷಿಸಿದ ಗೌರವ ಅಥವಾ ಮೆಚ್ಚುಗೆಯನ್ನು ತಕ್ಷಣ ಪಡೆಯದೆ ಸ್ವಲ್ಪ ನಿರಾಶರಾಗಬಹುದು. ಸಹೋದ್ಯೋಗಿಗಳಿಂದ ಅಸಹಕಾರ ಅಥವಾ ಮೇಲಧಿಕಾರಿಗಳಿಂದ ಅಸ್ಪಷ್ಟ ಸೂಚನೆಗಳ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ಆವೇಶದಿಂದ ಪ್ರತಿಕ್ರಿಯಿಸಿದರೆ ಗೊಂದಲ ಹೆಚ್ಚುತ್ತದೆ. ಆದ್ದರಿಂದ ತಾಳ್ಮೆಯೇ ಉತ್ತಮ ಆಯುಧ. ಹೊಸ ಕೆಲಸ ಆರಂಭಿಸಲು ಅಥವಾ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯವಲ್ಲ. ಬದಲಿಗೆ ಈಗಾಗಲೇ ಇರುವ ಕೆಲಸವನ್ನು ಶ್ರದ್ಧೆಯಿಂದ ಮುಗಿಸುವುದು ಒಳಿತು. ಗ್ರಹಣದ ನಂತರ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ತಾಳ್ಮೆಯಿಂದ ಕಾಯುವುದು ಮೇಷರಾಶಿಯವರಿಗೆ ಫಲಪ್ರದ. ಇದೇ ಸಮಯದಲ್ಲಿ ತಮ್ಮ ಕೌಶಲ್ಯಗಳನ್ನು ವೃದ್ಧಿಸಲು ಮತ್ತು ನೂತನ ಕಲಿಕೆಗೆ ಇದು ಉತ್ತಮ. ಭವಿಷ್ಯದಲ್ಲಿ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪ್ರಗತಿ ಬಯಸುವವರು ಈ ಅವಧಿಯನ್ನು ಸಿದ್ಧತೆಗೆ ಬಳಸಿಕೊಂಡರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಸೂರ್ಯನು ತಂದೆ, ಹಿರಿಯರು ಮತ್ತು ಕುಟುಂಬದ ಪ್ರಮುಖ ಸದಸ್ಯರನ್ನು ಪ್ರತಿನಿಧಿಸುತ್ತಾನೆ. ಸೂರ್ಯಗ್ರಹಣವು ಸಂಭವಿಸಿದಾಗ ಕುಟುಂಬ ಸಂಬಂಧಗಳಲ್ಲಿ ತಾತ್ಕಾಲಿಕ ಅಸಮಾಧಾನ ಉಂಟಾಗಬಹುದು. ಮೇಷರಾಶಿಯವರು ತಮ್ಮ ಆವೇಶದ ಸ್ವಭಾವದಿಂದ ಮನೆಯಲ್ಲಿ ಅಲ್ಪ ವಿಷಯಕ್ಕೂ ವಾಗ್ವಾದಕ್ಕೆ ಇಳಿಯುವ ಸಾಧ್ಯತೆಯಿದೆ. ಈ ಸಂದರ್ಭದಲ್ಲಿ ಕುಟುಂಬದವರೊಂದಿಗೆ ಮಾತನಾಡುವಾಗ ತಾಳ್ಮೆ ಮತ್ತು ಗೌರವ ತುಂಬಾ ಮುಖ್ಯ. ಹಿರಿಯರ ಸಲಹೆಗಳನ್ನು ಕಡೆಗಣಿಸದೆ ಕೇಳುವುದು ಒಳಿತು. ತಂದೆ ಅಥವಾ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ತೋರಬೇಕು. ಸಣ್ಣಪುಟ್ಟ ಅಸ್ವಸ್ಥತೆಗಳನ್ನು ನಿರ್ಲಕ್ಷಿಸದೆ ತಕ್ಷಣ ಚಿಕಿತ್ಸೆ ಮಾಡುವುದು ಸೂಕ್ತ. ವೈವಾಹಿಕ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವುದು ಮುಖ್ಯ. ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಮಾತುಕತೆ ನಡೆಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಅಸಹನೆಯಿಂದ ಮಾತು ಮಾಡಿದರೆ ಸಂಬಂಧದಲ್ಲಿ ಅಂತರ ಮೂಡುವ ಸಾಧ್ಯತೆಯಿದೆ. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ನಿಷ್ಠೆಯಿಂದ ವ್ಯಕ್ತಪಡಿಸಿದರೆ ತಪ್ಪು ಅರ್ಥೈಸಿಕೊಳ್ಳುವುದನ್ನು ತಪ್ಪಿಸಬಹುದು. ಒಟ್ಟಿನಲ್ಲಿ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡುವುದು ಮೇಷರಾಶಿಯವರ ಕೈಯಲ್ಲಿದೆ. ಸೂರ್ಯಗ್ರಹಣದ ಅವಧಿಯಲ್ಲಿ ತಾಳ್ಮೆ, ಮೌನ ಮತ್ತು ಸಹಾನುಭೂತಿಯು ಸಂಬಂಧಗಳನ್ನು ರಕ್ಷಿಸುವ ಶಕ್ತಿಯಂತೆ ಕೆಲಸ ಮಾಡುತ್ತದೆ. ಸೂರ್ಯನು ದೇಹಶಕ್ತಿ, ಪ್ರತಿರೋಧ ಶಕ್ತಿ ಮತ್ತು ಜೀವಶಕ್ತಿಯ ಸಂಕೇತ. ಆದ್ದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಬೇಕು.
ದೇಹದಲ್ಲಿ ಬೇಸರ, ದಣಿವು ಅಥವಾ ಶಕ್ತಿ ಕೊರತೆ ಅನುಭವಿಸಬಹುದು. ಕೆಲವರಿಗೆ ತಲೆನೋವು, ಕಣ್ಣುಗಳ ತೊಂದರೆ ಅಥವಾ ದೇಹದ ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು. ಈ ಸಂದರ್ಭದಲ್ಲಿ ಶಿಸ್ತಿನ ಜೀವನ ವಿಧಾನ ಬಹಳ ಮುಖ್ಯ. ಸರಿಯಾದ ಸಮಯಕ್ಕೆ ಆಹಾರ, ಸರಿಯಾದ ವಿಶ್ರಾಂತಿ ಮತ್ತು ಸಮತೋಲನವಾದ ನಿದ್ರೆ ಆರೋಗ್ಯವನ್ನು ಕಾಪಾಡುತ್ತದೆ. ತೈಲಯುಕ್ತ, ಅತಿ ಉಪ್ಪು ಅಥವಾ ಮಸಾಲೆ ಹೆಚ್ಚಿರುವ ಆಹಾರವನ್ನು ತಪ್ಪಿಸುವುದು ಒಳಿತು. ಹಣ್ಣು, ಹಸಿರು ತರಕಾರಿಗಳು ಮತ್ತು ಹೆಚ್ಚು ನೀರು ಸೇವಿಸುವುದು ಉತ್ತಮ. ಮಾನಸಿಕ ದೃಷ್ಟಿಯಿಂದಲೂ ಸೂರ್ಯಗ್ರಹಣದ ಪರಿಣಾಮ ಕಾಣಬಹುದು. ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕುಸಿತ, ಆತಂಕ ಅಥವಾ ಆವೇಶ ಹೆಚ್ಚಾಗುವ ಸಾಧ್ಯತೆಯಿದೆ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವು ಈ ಅವಧಿಯಲ್ಲಿ ಬಹಳ ಉಪಕಾರಿಯಾಗುತ್ತದೆ. ಮೌನ ಮತ್ತು ಶಾಂತ ಚಟುವಟಿಕೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಸೂರ್ಯನು ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತ. ಸೂರ್ಯಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಹೊಸ ಹೂಡಿಕೆಗಳು, ದೊಡ್ಡ ಖರೀದಿ ಅಥವಾ ಆಕಸ್ಮಿಕ ಸಾಲಗಳನ್ನು ತಪ್ಪಿಸುವುದು ಒಳಿತು. ಏಕೆಂದರೆ ಈ ಅವಧಿಯಲ್ಲಿ ತುರ್ತು ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆಯಿದೆ. ಆದಾಯದಲ್ಲಿ ದೊಡ್ಡ ಕುಸಿತ ಇಲ್ಲದಿದ್ದರೂ ಖರ್ಚುಗಳು ಹೆಚ್ಚಾಗುವ ಸೂಚನೆಯಿದೆ. ಕುಟುಂಬದ ಅಗತ್ಯಗಳು, ವೈದ್ಯಕೀಯ ವೆಚ್ಚಗಳು ಅಥವಾ ತುರ್ತು ಕೆಲಸಗಳಿಗಾಗಿ ಹಣ ಹೂಡಬೇಕಾಗಬಹುದು. ಆದ್ದರಿಂದ ಉಳಿತಾಯದ ಮಹತ್ವ ಹೆಚ್ಚುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುವ ಸಾಧ್ಯತೆಯಿದೆ. ಕೆಲವು ಮೇಷರಾಶಿಯವರಿಗೆ ಹಳೆಯ ಹೂಡಿಕೆಗಳಿಂದ ನಿಧಾನವಾಗಿ ಲಾಭ ಸಿಗಬಹುದು. ಆದ್ದರಿಂದ ಆತುರದಿಂದ ಹಣಕಾಸು ನಿರ್ಧಾರ ಮಾಡದೆ ತಾಳ್ಮೆಯಿಂದ ಎದುರು ನೋಡಿದರೆ ಉತ್ತಮ ಫಲ ದೊರೆಯುತ್ತದೆ. ಸೂರ್ಯನು ಆತ್ಮಶಕ್ತಿ ಮತ್ತು ದೈವಿಕ ಪ್ರೇರಣೆಯ ಸಂಕೇತ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ಶಕ್ತಿಯ ತಾತ್ಕಾಲಿಕ ಆವರಣ ಉಂಟಾಗುತ್ತದೆ. ಮೇಷರಾಶಿಯವರಿಗೆ ಇದು ಆತ್ಮಪರಿಶೀಲನೆಗೆ ಉತ್ತಮ ಸಮಯ. ಹೊರಗಿನ ಚಟುವಟಿಕೆಗಳಿಂದ ಸ್ವಲ್ಪ ಹಿಂದೆ ಸರಿದು ತಮ್ಮೊಳಗಿನ ಬೆಳಕನ್ನು ಹುಡುಕುವುದು ಅವರಿಗೆ ಒಳಿತು. ಧ್ಯಾನ, ಜಪ, ಪ್ರಾರ್ಥನೆ ಹಾಗೂ ಮೌನ ಪಾಲನೆ ಈ ಅವಧಿಯಲ್ಲಿ ಅತ್ಯಂತ ಶಕ್ತಿಶಾಲಿ. ವಿಶೇಷವಾಗಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಬರುವುದರಿಂದ ಅದು ಹಳೆಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹೊಸ ಬೆಳಕನ್ನು ಸ್ವೀಕರಿಸಲು ಅವಕಾಶ ಕೊಡುತ್ತದೆ. ಮೇಷರಾಶಿಯವರು ತಮ್ಮ ಕೋಪ, ಆವೇಶ ಮತ್ತು ಅಸಹನೆಗಳನ್ನು ನಿಯಂತ್ರಿಸಲು ಇದು ಸೂಕ್ತ ಸಮಯ. ಆಧ್ಯಾತ್ಮಿಕ ಚಟುವಟಿಕೆಗಳು ಕೇವಲ ಧಾರ್ಮಿಕ ಆಚರಣೆಗಳಷ್ಟೇ ಅಲ್ಲ. ಅವು ಮನಸ್ಸನ್ನು ಶುದ್ಧಗೊಳಿಸಿ ಜೀವನದ ಗುರಿಯನ್ನು ಸ್ಪಷ್ಟಗೊಳಿಸುತ್ತವೆ. ಮೇಷರಾಶಿಯವರು ಈ ಗ್ರಹಣವನ್ನು ಒಂದು ಪಾಠವೆಂದು ಕಂಡು ಭವಿಷ್ಯದ ದಾರಿಯನ್ನು ಹೆಚ್ಚು ಸಮತೋಲನದಿಂದ ಸಾಗಿಸಲು ಕಲಿಯಬಹುದು. ಮೇಷರಾಶಿಯವರು ತಮ್ಮ ಮಿತ್ರವಲಯದಲ್ಲಿ ಉತ್ಸಾಹಭರಿತರು, ನಾಯಕತ್ವ ತೋರಿಸುವವರು. ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಸಾಮಾಜಿಕ ಸಂಬಂಧಗಳಲ್ಲಿ ಸ್ವಲ್ಪ ಅಸ್ಥಿರತೆ ಕಂಡುಬರುವ ಸಾಧ್ಯತೆಯಿದೆ. ಸ್ನೇಹಿತರ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವುದು ಅಥವಾ ತಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳದೆ ಗೊಂದಲ ಉಂಟುಮಾಡುವುದು ಸಂಭವಿಸಬಹುದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಾಗ ಹೆಚ್ಚು ಮಿತವಾಗಿ ವರ್ತಿಸುವುದು ಒಳಿತು. ಅಲ್ಪ ಮಾತಿನ ಆವೇಶವು ದೊಡ್ಡ ಸಮಸ್ಯೆಗೆ ಕಾರಣವಾಗಬಾರದು. ಸ್ನೇಹಿತರೊಂದಿಗೆ ಧೈರ್ಯದಿಂದಲೇ ಮಾತನಾಡಿದರೂ ಸ್ವಲ್ಪ ಶಾಂತ ಸ್ವರ ಬಳಸಿ ಮಾತನಾಡುವುದು ಉತ್ತಮ. ಇದೇ ಸಮಯದಲ್ಲಿ ಹಳೆಯ ಸ್ನೇಹಿತರು ಅಥವಾ ಪರಿಚಯಗಳು ಮರು ಸಂಪರ್ಕಕ್ಕೆ ಬರುವ ಅವಕಾಶವೂ ಇದೆ. ಆ ಸಂಬಂಧಗಳು ಮುಂದೆ ಹೊಸ ಶಕ್ತಿ ಮತ್ತು ಬೆಂಬಲ ನೀಡಬಹುದು. ಮೇಷರಾಶಿಯವರು ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಅದು ಅವರಿಗೆ ಸಮಾಜದಲ್ಲಿ ಗೌರವ ತಂದುಕೊಡುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸೂರ್ಯನು ಜ್ಞಾನ, ಬೆಳಕು ಮತ್ತು ಬುದ್ಧಿಯ ಸಂಕೇತ. ಸೂರ್ಯಗ್ರಹಣದ ಅವಧಿಯಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಯನದಲ್ಲಿರುವವರಿಗೆ ಗಮನದಲ್ಲಿ ಕುಸಿತ ಉಂಟಾಗುವ ಸಾಧ್ಯತೆಯಿದೆ. ಮನಸ್ಸು ಚಂಚಲವಾಗಿ ಓದುವಾಗ ಆಲಸ್ಯ ಹೆಚ್ಚಾಗಬಹುದು. ಆದರೆ ಇದು ತಾತ್ಕಾಲಿಕ. ಈ ಸಮಯದಲ್ಲಿ ನಿಯಮಿತ ಅಧ್ಯಯನ ಮತ್ತು ಪುನರಾವರ್ತನೆಗೆ ಒತ್ತು ನೀಡಿದರೆ ಉತ್ತಮ. ಆವೇಶದಿಂದ ಓದುವುದರಿಂದ ಫಲ ದೊರೆಯದು. ಬದಲಿಗೆ ಶಾಂತವಾಗಿ, ಕ್ರಮಬದ್ಧವಾಗಿ ಪಾಠ ಮಾಡುವುದು ಹೆಚ್ಚು ಪರಿಣಾಮಕಾರಿ. ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಮನಸ್ಸನ್ನು ಸ್ಥಿರಗೊಳಿಸಲು ಧ್ಯಾನ, ಉಸಿರಾಟ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಒತ್ತಡ ಕಡಿಮೆಯಾಗುತ್ತದೆ. ಬೌದ್ಧಿಕ ಬೆಳವಣಿಗೆಯ ದೃಷ್ಟಿಯಿಂದ ಈ ಸಮಯವು ಹೊಸ ವಿಚಾರಗಳು ಮೂಡುವ ಸಂದರ್ಭ. ಮೇಷರಾಶಿಯವರು ತಮ್ಮ ಕಲ್ಪನೆ ಶಕ್ತಿಯನ್ನು ಬಳಸಿಕೊಂಡು ಬರವಣಿಗೆ, ಕಲೆ, ಸಂಶೋಧನೆ ಅಥವಾ ನೂತನ ಆಲೋಚನೆಗಳಲ್ಲಿ ತೊಡಗಿದರೆ ಉತ್ತಮ ಫಲ ಸಿಗುತ್ತದೆ. ಗ್ರಹಣವು ಹಳೆಯ ಚಿಂತನೆಗಳನ್ನು ಮುರಿದು ಹೊಸ ದೃಷ್ಟಿಕೋನ ನೀಡುವ ಶಕ್ತಿ ಹೊಂದಿದೆ. 2025 ಸೆಪ್ಟೆಂಬರ್ 21 ಸೂರ್ಯಗ್ರಹಣವು ಮೇಷರಾಶಿಯವರಿಗೆ ತಾತ್ಕಾಲಿಕ ಸವಾಲುಗಳನ್ನು ತರಬಹುದು. ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕುಸಿತ, ಉದ್ಯೋಗದಲ್ಲಿ ವಿಳಂಬ, ಕುಟುಂಬದಲ್ಲಿ ಅಸಮಾಧಾನ, ಹಣಕಾಸಿನಲ್ಲಿ ಎಚ್ಚರಿಕೆ, ಆರೋಗ್ಯದಲ್ಲಿ ದಣಿವು ಇವೆಲ್ಲವೂ ಸಂಭವಿಸಬಹುದು. ಆದರೆ ಈ ಅಡೆತಡೆಗಳು ದೀರ್ಘಕಾಲ ಉಳಿಯುವುದಿಲ್ಲ. ಸೂರ್ಯಗ್ರಹಣವು ಹಳೆಯದನ್ನು ಮುಗಿಸಿ ಹೊಸದನ್ನು ಪ್ರಾರಂಭಿಸುವ ಸಂಕೇತ. ಮೇಷರಾಶಿಯವರು ಈ ಅವಧಿಯಲ್ಲಿ ತಾಳ್ಮೆ, ಶಾಂತಿ ಮತ್ತು ಸ್ವವಿಮರ್ಶೆಯನ್ನು ಅಳವಡಿಸಿಕೊಂಡರೆ ಗ್ರಹಣದ ನಂತರ ಹೊಸ ಅವಕಾಶಗಳು ತೆರೆದಿಡಲಿವೆ.
ವೃತ್ತಿಯಲ್ಲಿ ಪ್ರಗತಿ, ಕುಟುಂಬದಲ್ಲಿ ಶಾಂತಿ, ಹಣಕಾಸಿನಲ್ಲಿ ಸಮತೋಲನ ಮತ್ತು ಶಿಕ್ಷಣದಲ್ಲಿ ಹೊಸ ಚೈತನ್ಯ ಇವೆಲ್ಲವೂ ಮುಂದೆ ದೊರೆಯುತ್ತದೆ. ಒಟ್ಟಿನಲ್ಲಿ ಈ ಸೂರ್ಯಗ್ರಹಣವು ಮೇಷರಾಶಿಯವರ ಜೀವನದಲ್ಲಿ ಸ್ವವಿಕಾಸದ ಪಾಠ. ಧೈರ್ಯ ಮತ್ತು ಶಕ್ತಿ ಇವರ ಸಹಜ ಗುಣ. ಅದಕ್ಕೆ ತಾಳ್ಮೆ ಮತ್ತು ಶಾಂತಿಯನ್ನು ಸೇರಿಸಿದರೆ ಅವರು ಭವಿಷ್ಯದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತೋಷವನ್ನು ಅನುಭವಿಸಬಲ್ಲರು. ಆದರೆ ನಮ್ಮ ದೇಶದಲ್ಲಿ ಈ ಗ್ರಹಣ ನಮ್ಮ ದೇಶದಲ್ಲಿ ಗೋಚರಿಸದಿದ್ದರೂ ಇದನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ ದೃಷ್ಟಿಯಿಂದ ಬಹಳ ಮಹತ್ವದಿಂದ ಪರಿಗಣಿಸಲಾಗಿದೆ. ಹೀಗಾಗಿ ಈ ಸಮಯದಲ್ಲಿ ಜನರು ಅನುಸರಿಸಬೇಕಾದ ಹಲವು ಆಚರಣೆಗಳು, ನಿಯಮಗಳು ಮತ್ತು ಎಚ್ಚರಿಕೆಗಳಿವೆ. ಸಾಮಾನ್ಯವಾಗಿ ಸೂರ್ಯಗ್ರಹಣದ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಗ್ರಹಣ ಆರಂಭವಾಗುವ ಕೆಲ ಗಂಟೆಗಳ ಮೊದಲು ಸೂತಕ ಕಾಲ ಪ್ರಾರಂಭವಾಗುತ್ತದೆ. ಸೂತಕವು ಮುಖ್ಯವಾಗಿ ದೈವಪೂಜೆ, ಉಪನಯನ, ಮದುವೆ ಅಥವಾ ಹೋಮ ಹವನಂತ